ವೀಕ್ಷಕರೇ, ಯುಜಿ ಭಕ್ತಿ ವಿಷನ್ಗೆ ಸ್ವಾಗತ. ಇವತ್ತಿನ ಏನ್ ವಿಷಯ, ನಾವು ಕಬ್ಬಾಳಲ್ಲಿದ್ದೀವಿ. ಶಿವಗುರುಗಳು, ನಮಸ್ಕಾರ ಅಮ್ಮ. ಶಿವ ಅವರು ತಾಯಿ ಭೇಟಿಯಾಗಿದ್ದೀವಿ. ಇದಕ್ ಮುಂಚೆ ನೀವು ನೋಡಿದೀರಾ ಅಂತ ಅನ್ಸುತ್ತೆ ವಿಡಿಯೋಸ್. ಅಮ್ಮ ಅವರ ಗಂಡ ಯಾರು ಅಂತ ಕೇಳಿದಾಗ ನಾನು ಅಮ್ಮ ಅವ್ರು ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆಲ್ಲ. ಇವಾಗ ಇನ್ನೊಂದು ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ. ಏನಪ್ಪ ಅದು ಅಂತ ಅಂದ್ರೆ ಅಮ್ಮನ ಶಿಲ್ಬೆ ಬಗ್ಗೆ. ಓಕೆನಾ? ಇಬ್ರು ಅಮ್ಮ ಮಗ ಇಬ್ರು ಹೇಳ್ತಾರೆ, ಕೇಳಿ. ಗುರುಗಳೇ ಹೇಳಿ, ಶಿವಗುರುಗಳೇ. ಏನಪ್ಪ ಹೇಳೋದು ಅಂತಂದ್ರೆ, ಅಮ್ಮನ ಬಗ್ಗೆ ಶಿಲೆನ ಮಾಡ್ತೀನಿ ಅಂತ ವ್ಯಕ್ತಿ ಯಾರಿದ್ದಾರೆ, ಈ ಚನ್ನಪಟ್ಟಣ ಕಲಾ ಶಿಲ್ಪಿ, ಅವ್ರ ಹತ್ರ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತೇಳಿ ನಾನು ಸುಮ್ಮನೆ ಹಂಗೆ ಒಂದು ಮುಖಪರಿಚಯ ಮಾಡ್ಕೊಳಕ್ಕೆ ಒಂದು ದಿನ ಬಂದು ಒಂದು ದೇವಸ್ಥಾನ ಇನಾಗ್ರೇಟ್ ಆಗೋ ಟೈಮಲ್ಲಿ ಎಲ್ಲ ಥರ ರಾಷ್ಟ್ರೀಯ ವಸ್ತುಗಳು ಬಂದಿರ್ಬೇಕು. ಅವರು ಸುಮ್ಮನೆ ಹಂಗೆ ಬರ್ತಾರೆ ಪೂಜೆಗೆ. ನಾನು ಮನೆ ಕರ್ಕೊಂಡು ಒಂದು ಇಂಟರ್ವ್ಯೂ ತೊಗೊತೀನಿ. ಆ ಇಂಟರ್ವ್ಯೂನೆಲ್ಲ ಅಪ್ಪ ಹೇಳ್ತಾರೆ, ನಾನು ಕಬ್ಬಾಳಮ್ಮನಿಗೆ ಸುಮಾರು ಒಂದು ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಈ ಶಿಲ್ಪ ಕಲೆ ನಾನು ಆರಂಭ ಮಾಡೋಕ್ಕೆ ಮುಂಚೆ ನಾನು ಕಬ್ಬಾಳಮ್ಮನ ಬಂದು ಹರಕೆ ಮಾಡ್ಕೊಂಡು ಹೋಗಿರ್ತೀನಿ. ಆಗ ನಾನು ನೋಡೋಕ್ಕೆ ಬಿಟ್ಟಿರಲ್ಲ ಕಬ್ಬಾಳಮ್ಮನ. ಅಲ್ಲಿರೋ ಜನಸಂದಣಿ ಒಂದು ಅನಿವಾರ್ಯ ಯಾವುದೋ ಒಂದು ಉದ್ದೇಶದಿಂದ ಬಿಟ್ಟಿರಲ್ಲ. ಹಾಗಾಗಿ ನಾನು ಕೈ ಮುಕ್ಕೊಂಡು ಹೋಗಿರ್ತೀನಿ, ಅಮ್ಮ ನಂಬಿ ಬಂದಿದ್ದೀನಿ ಅಂತೇಳಿ. ಇನ್ನೊಂದ್ಸರಿ ಕಬ್ಬಾಳಮ್ಮನ ದೇವಸ್ಥಾನನ ಈ ಥರ ಎಲ್ಲ ಇನಾಗ್ರೇಟ್ ಮಾಡಿ ಹೊಸದಾಗೆ ಇದು ಮಾಡೋಕ್ಕೆ ಅಂತೇಳಿ ಎಲ್ಲ ಕಿತ್ತಾಕ್ತಾರೆ, ಕೀಳ್ತಾರೆ ಅಂತ ಬಂದು ಮಾಹಿತಿ ಬರುತ್ತೆ. ಇವನೇನು ಮಾಡ್ತಾನೆ, ವಿಗ್ರಹ ಮಾಡೋದಾದ್ರೆ ಅಮ್ಮ ನಾನೇ ಮಾಡ್ತೀನಿ ನಿನ್ನ ರೂಪನ ಅಂತೇಳಿ ಕೈ ಮುಕ್ಕೊಂಡು ಹರಿಸ್ಕೊಂಡು ಹೋಗ್ತಾನೆ. ಎಲ್ಲಿ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದು. ಅದನ್ನ ಯಾರಿಗೂ ಹೇಳಿರಲ್ಲ ಅವನು. ಈ ನಮ್ಮಲ್ಲಿರುವಂತ ಊರಲ್ಲಿರುವಂತ ಎಲ್ಲಾ ತರ ಹಿರಿಕರು ಮುಖಂಡರು ಏನ್ ಮಾಡ್ತಾರೆ, ಅವರು ವಿಗ್ರಹ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ತಮಿಳ್ನಾಡು ಕೊಯಮತ್ತೂರ್ಗೆ ಹೋಗ್ತಾರೆ. ಅಲ್ಲಿ ಯಾರೋ ಒಂದೋ ಎರಡೋ ಮಾಡ್ತಾರೆ. ಸರಿ, ಮೂಗ್ ಸರಿ ಬಂದ್ರೆ ಕಿವಿ ಸರಿ ಬರಲ್ಲ, ಕಿವಿ ಸರಿ ಬಂದ್ರೆ ಕಣ್ ಸರಿ ಬರಲ್ಲ. ಸೊ ಈ ತರ ಎಲ್ಲ ಅವ್ರಿಗೆ ಒಂಥರ ಬೇರೆ ತರ ಕಾಣಿಸ್ತದೆ. ಹಂಗಾಗಿ ತಿರ್ಗಾ ಕೋಲಾರದಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅಲ್ಲಿ ಒಂದ್ ಕಡೆ ಹೋಗ್ತಾರೆ. ಅಲ್ಲಿ 2 ವಿಗ್ರಹ ಮಾಡ್ತಾರೆ, ಅಲ್ಲೂ ಸರಿ ಬರಲ್ಲ ಈ ತರ. ತಿರ್ಗಾ ಮತ್ತೆ ಏನ್ ಮಾಡ್ತಾರೆ, ಇಲ್ಲೇ ಹುಡುಕೊಂಡು ಎಲ್ಲ ವಿಚಾರಣೆ ಮಾಡಿ ಇದ್ ಮಾಡಿದಾಗ ಏನಾಗುತ್ತೆ, ಅಮ್ಮನ್ಗೆ ಅಮ್ಮ ಅನುಗ್ರಹ ಮಾಡಿರ್ತಾಳೆ ಒಳಗೆ. ನನ್ನ ರೂಪನ ನೀನೇ ಮಾಡ್ಬೇಕು ಕಣೋ ಅಂತ ಅನ್ಬಿಟ್ಟು ಅನುಗ್ರಹ ಆಗಿರುತ್ತೆ. ಅವನಿಗೂ ಕೂಡ ಕನ್ಸಲಿ ಪ್ರಾಪ್ತಿ ಆಗಿರುತ್ತೆ. ಹಂಗಾಗಿ ಇವ್ರೇನ್ ಮಾಡ್ತಾರೆ, ಅಚಾನಕ್ ಆಗಿ ಶಿಲ್ಪಿನ ಹುಡಿಕೊಂಡು ಹೋಗ್ತಾರೆ. ಯಾರು ಈ ಚನ್ನಪಟ್ಟಣದಲ್ಲಿ ಇರುವಂತ ಕಲಾಕೃತಿ ಇವನ್ನ ಹುಡ್ಕೊಂಡು ಹೋದಾಗ ಏನಾಗ್ತದೆ, ಆಯಪ್ಪ ಆಯ್ತು ನಾನೇ ಮಾಡ್ತೀನಿ ಅಂತೇಳಿ ಅವನಿಗೂ ಕೂಡ ಗೊಂದಲಗಳಾಗ್ತವೆ. ಹೆಂಗೆ, ಒಂದಲ್ಲ 2 ವಿಗ್ರಹ ಮಾಡ್ತಾನೆ ಅವನು. 2 ವಿಗ್ರಹ ಮಾಡಿದಾಗ ಕತ್ತಿ ಸರಿಯಾಗಿ ಬಂದ್ರೆ ಈ ಕೈ ಸರಿಯಾಗಿ ಬರಲ್ಲ, ಈ ಕಮಂಡ ಸರಿಯಾಗಿ ಬಂದ್ರೆ ತ್ರಿಶೂಲ ಸರಿಯಾಗಿ ಬರಲ್ಲ. ಅಲ್ಲ, ಯಾಕದು ಅಂದ್ರೆ ಏನೋ ಅದು ಒಂದು ಅವನಲ್ಲಿರುವಂತ ಒಂದು ಭಿನ್ನ ಒಂದು ಇದಾಗಿ ಏನೋ ಲೆಕ್ಕಾಚಾರ. ನನಗೆ ಸರಿ ಬರ್ತಲ್ಲ, ಇನ್ನೂ ಟೈಮ್ ಬೇಕು ನನಗೆ, ಈ ಟೈಮ್ಗೆ ನಾನು ಕುತ್ಕೋಬೇಕು ಹೋಗಿ ಅಂತ ಅಂದ್ಬಿಟ್ಟು ಅಮ್ಮಂದು ಒಂದು ನಿರ್ಣಯ ಇರುತ್ತೆ. ಹಂಗೆ ಅದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅವನು ಹೇಳಿದ ಪ್ರಕಾರ ಏನು ಅಂದ್ರೆ, ಇಷ್ಟು ದಿನ ನನಗೆ ಒಂದೇ ಮರದಲ್ಲಿ ಇದ್ದಾಗ ನನ್ನ ಕಣ್ಣನ್ನ ಮುಚ್ಚಿದ್ರು, ನೀನು ನನಗೆ ಕಣ್ಣನ್ನ ಓಪನ್ ಮಾಡು ಅಂತ ಹೇಳ್ದಂಗೆ. ನಾನು ಅಮ್ಮ ಕನಸಲ್ಲಿ ಯಾರಿಗೆ, ಈ ಶಿಲ್ಪಿಗೆ ಶಿಲ್ಪಿ ಹರೀಶ್ ಅಂತ ಯಾರಿದ್ದಾರೆ ಆ ವ್ಯಕ್ತಿಗೆ, ನೀನು ನನ್ನ ಕಣ್ಣನ್ನ ತೆರೆಸು, ನಾನು ನಿನ್ಗೆ ಅನುಗ್ರಹ ನೀಡ್ತೀನಿ, ನೀನ್ ಚೆನ್ನಾಗಾಗ್ತೀಯ ಅಂತ ಹೇಳಾದ್ಮೇಲೆ ಆಯಪ್ಪ ಏನ್ ಮಾಡ್ತಾನೆ, ವಿಗ್ರಹ ಮಾಡ್ಬೇಕಾದ್ರೆ ಎಲ್ಲಾ ಟೈಮಲ್ಲಿ ಕಣ್ಣನ್ನ ಓಪನ್ ಮಾಡ್ತಾನೆ. ಕಬ್ಬಾಳಮ್ಮನಿಗೆ ಈಗ ಹಳೆ ವಿಗ್ರಹದಲ್ಲಿ ಮೂಲ ವಿಗ್ರಹ ಅಂದ್ರೆ ದೇವ ವನ್ಯ ಮರ, ಅದು ವನ್ಯ ಮರಗಳಲ್ಲಿ ದೇವ ವನ್ಯ ಅಂತ ಬರುತ್ತೆ. ಆಗ ಈಗ 100ಕ್ಕೆ 1000ಕ್ಕೆ 1 ಮರ ಆ ತರ ಬರೋದು. ಈಗ ಕರಿವನ್ನೆ, ಬಿಡಿವನ್ನೆ, ದೇವವನ್ನೆ, ಅಂಕೊನ್ನೆ, ಎತ್ತೊನ್ನೆ ಅಂತ ಈ ತರ 5 ಜಾತಿ ಮರಗಳಿವೆ. ಅದರಲ್ಲಿ ವಿಶೇಷವಾದ ಮರ ಯಾವುದಂದ್ರೆ ದೇವವನ್ನೆ ಅಂತ ಹೇಳ್ತೀವಿ. ಆ ಮರದಲ್ಲಿ ತಿದ್ದಿರೋದು ಕಣ್ಣು ಬಿಟ್ಟಿರ್ಲಿಲ್ವಂತೆ, ಕಣ್ಣು ಮುಸ್ತಂಗ್ ಕಾಣಿಸ್ತಿತ್ತಂತೆ ಅವನಿಗೆ. ಅಂದ್ರೆ ಅದು ದೇವಿ ಇದಾರಲ್ಲ, ಅವ್ರ ಹಿಂದ್ಗಡೆ ಅವ್ರ ಬೆನ್ನಿಂದ ಇದೆಯಲ್ಲ ವಿಗ್ರಹ, ಅದೇ ಹೌದೌದು, ಅದೇ ಮೂಲ ಇರುತ್ತೆ. ಆ ಮರದಲ್ಲೇ ತಿದ್ದಿರುವಂತ ವಿಗ್ರಹ ಅದು. ಅದು ಹಿಂದಿನ ಒಂದು ಕಲಾಕೃತಿ ಯಾರು ಮಾಡಿದ್ರು ಅಂತ ಅದು ನಮ್ಗೆ ಮಾಹಿತಿ ಇಲ್ಲ. ಅಮ್ಮ ಇದ್ದಾಳೆ, ಬಟ್ ಅದನ್ನ ಮಾಡ್ಬೇಕಾದ್ರೆ ಕಣ್ಣನ್ನ ತೆರೆಸ್ಬೇಕು ನೀನು ನಂದ ಈಗ ಮಾಡೋ ಶಿಲೆಯಲ್ಲಿ ಅಂತ ಹೇಳಿದಾಗ ಆಯಪ್ಪ ಏನ್ ಮಾಡ್ತಾರೆ, ಕಣ್ಣನ್ನ ತೆರೆಸಿ ಇನಾಗ್ರೇಟ್ ಮಾಡೋ ಟೈಮಲ್ಲಿ ಒಂಬಾಳೆ ಇಟ್ಟಾಗ ಒಂಬಾಳೆ ಜಂಪ್ ಆಗುತ್ತೆ ಹಿಂಗೆ, ಚಂಡಿ ಹೋಮ ಅದೇ ಶೇಕ್ ಆಗುತ್ತೆ. ಅದೇ ಎಲ್ರಿಗೂ ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ, ಓ ಜೀವಗಾಡಿ ಬಂದಿದೆ ಅಮ್ಮನಿಗೆ, ಪವರ್ ಇದೆ ಅಮ್ಮನಿಗೆ ಗೊತ್ತಾಗುತ್ತೆ. ಇದನ್ನ ಅವನೇನ್ ಹೇಳ್ತಾನೆ, ನೀವು ವರ್ಷ 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 ಎಣ್ಣೆ ಬಣ್ಣೆ ಮಾಡ್ತಾ, ಪೂಜೆ ಪುನಸ್ಕಾರಗಳು ಮಾಡ್ತಾ, ಹೋಮ ನಿಯಮಗಳು ಮಾಡ್ತಾ ಹೋಗ್ತಾ 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 ಆಟೋಮೆಟಿಕ್ ಆಗಿ ಅಮ್ಮನಿಗೆ ಒಂದು ಪವರ್ ಜಾಸ್ತಿ ಆಗುತ್ತೆ, ಜೀವಗಡಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಮಾಹಿತಿ ಕೊಡ್ತಾನೆ ಅವನು. ಅಷ್ಟು ಕೊಟ್ಟು ಅವ್ನು ಬೇಡ್ಕೊಂಡಾದ್ಮೇಲೆ ಈಗ ಆ ವ್ಯಕ್ತಿ ಏನಾಗಿದೆ, ತುಂಬಾ ಅಗಾಧವಾಗಿ ಬೆಳೆದಿದ್ದಾನೆ. ಹರೀಶ್ ಚನ್ನಪಟ್ಟಣದಲ್ಲಿ ಈಗಲೂ ಕೂಡ ಕಲಾಕೃತಿನೇ ಕೆಲಸ ಅವ್ರದ್ದು ತುಂಬಾ ಮುಂದುವರ್ಕೊಂಡಿದ್ದಾರೆ.
ಅಮ್ಮನ ಆಶೀರ್ವಾದ, ಅಮ್ಮನ ಆಶೀರ್ವಾದ. ಅಮ್ಮನ ಶಕ್ತಿ ತುಂಬಿದಾರಲ್ಲ, ಅವ್ರ ಕನ್ಸಲ್ಲೇ ಬಂದಿದ್ರಲ್ಲ ಇವ್ರೇನು? ಹೌದು ಹೌದು, ಕನ್ಸಲ್ಲಿ ಬಂದು ಹೇಳಿ ಎಲ್ಲ ಇದು ಮಾಡಿ ಅವ್ನು ಎಲ್ಲಾ ತರನು ಅವರು ಆಕ್ಚುಲಿ ಅವರು ಶಾಂತಿ ಮಾಡೋಕ್ಕೆ ಬಲಿನೂ ಕೊಡ್ಬೇಕಾಯ್ತು. ಬೇರೆಯವ್ರಿಗೆ ಹೇಳಿ ಅರ್ಕೆ ಮಾಡ್ಕೊಂಡು ಅದ್ ಮಾಡಿರೋದ್ರಿಂದ ಅಮ್ಮ ಅರ್ಕೆ ಮಾಡ್ಕೊಂಡು ಏನ್ ಬೇಕಾದ್ರೂ ನಾವು ಪ್ರಾಪ್ತಿ ಮಾಡ್ತಾಳೆ ಅನ್ನೋದಕ್ಕೆ ಈ ಶಿಲ್ಪಿಗೆ ಶಾಸ್ತ್ರ. ಅದು ಸತ್ಯ ಅಮ್ಮ. ಎಷ್ಟೆಷ್ಟು ದೂರದಿಂದ ಬರ್ತಾರೆ ತಾಯಿ ದರ್ಶನ ಮಾಡೋದಕ್ಕೆ. ಇನ್ನೊಂದೇನು ಅಂತಂದ್ರೆ ನಾವು ನಾನ್ ವೆಜ್ ಅಂದ್ರೆ ಈ ಬಲಿ ಕೊಡೋದು ಯಾವ ತರ ಅಂದ್ರೆ ಈ ಬೇಟೆಗಳನ್ನ 4 ಕಾಲ್ ಬೇಟೆ 2 ಕಾಲ್ ಬೇಟೆ ಅಂತಾರೆ. 4 ಕಾಲ್ ಬೇಟೆ ಅಂದ್ರೆ ಮರಿ ಬೇಟೆ, 2 ಕಾಲ್ ಬೇಟೆ ಅಂದ್ರೆ ಕೋಳಿ ಅಂದ್ರೆ ಮರಿ ಹೊಡೆಯೋದು. ಈಗ ಅವರು ಕೈ ಮುಕ್ಕೊಂಡು ಮಂತಿನ ಮರಮ್ಮ ಕೋಣನ್ ಮರಮ್ಮ ಅಂತ ಇರ್ತಾರೆ, ಅವ್ರು ದ್ವಾಲಪಾರಕಿ. ಹೌದು, ಇಲ್ಲಿ ತಾಯಿಗೆ ಬಲಿ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಮ್ಮನಿಗೆ ಲಿಂಗಾರಣೆ ಆಗಿದೆ, ಬಲಿ ಬಂದು ಅವ್ರ ಹೆಸರೇ ಹೇಳಿ ಬಿಡ್ಬೇಕೆ ಹೊರತು ಅವ್ರಿಗೆ ಬಲಿ ಕೊಡಂಗಿಲ್ಲ. ಅದು ಅಮ್ಮನ್ ಸೇರಲ್ಲ, ಹಾಗಾದ್ರೆ ಸೇರ್ತದೆ ಅಂತ ಅವ್ರ ಹೆಸರು ಹೇಳಲೇಬೇಕು. ಕಬ್ಬಾಳಮ್ಮನ ಹೆಸರೇ ಏನೇ ಒಂದು ಹೋಗ್ಬೇಕಾದ್ರೆ ಈಗ ಯಾರು ತಾಯಿ ತಗೊಳಲ್ಲ, ಅದು ತಗೊಳಲ್ಲ. ಹೌದು, ಎಸ್. ಮಂದಿನ ಮಾರಮ್ಮ ಕೋಣನ ಮಾರಮ್ಮ ಅಂತ. ಈಗ ಮುತ್ತತ್ತಿಲಿ ಯಾವ ತರ ಕರಿಯಣ ಕೆಂಚಣ ಅಂತ ಇರ್ತಾರೆ, ಅದೇ ತರ ಇವರು ಕೂಡ ಕೆಲಸ ಮಾಡೋದು. ಮಂತಿನ ಮಾರಮ್ಮ ಕೋಣ ಮಾರಮ್ಮ ಇವ್ರ ಕಡೆಯಿಂದ ಕೆಲಸ ಮಾಡಿಸ್ತಾರೆ. ಎಲ್ಲಾ ಕಡೆನೂ ಎಲ್ಲಾರು ಹೋಗಕ್ಕಾಗಲ್ಲ, ದೇವತೆಗಳಿಗೆ ಸಪರೇಟ್ ದೂತರು ಇರ್ತಾರೆ. ಹೌದು, ಈ ಕ್ಷೇತ್ರನ ಆ ಅಮ್ಮ ಬಂದು ಇಲ್ಲಿ ನೆಲ್ಕೊಂಡ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ, ಮಂತಿನ ಮರಮ್ಮ ಕೋಣನ್ ಮರಮ್ಮ ಇರ್ತಾರಲ್ಲ. ಈಗ ಯಾರು ಸಡನ್ ಆಗಿ ನಿಮ್ ಮನೆಗೆ ಬಂದ್ರೆ ಏನ್ ಮಾಡ್ತಾರೆ, ನೀವು ಜಾಗ ಕೊಡಲ್ಲ ಕುತ್ಕೊಳಕ್ಕೆ, ನಿಂತ್ಕೊಳ್ಳೋಕು ಜಾಗ ಕೊಡ, ಕುತ್ಕೊಳ್ಳೋ. 11 ಪರ್ಸನ್ ಯಾರು ಬಂದ್ರೆ ಏನ್ ಮಾಡ್ತೀರಾ, ಏನ್ ಬೇಕೋ ಹೋಗಪ್ಪ ಅಂತೀವಿ. ಬಟ್ ಇವ್ರು ಇವ್ರು ತಿಳ್ಕೊಳಕ್ ಮುಂಚೆನೆ ಏನ್ ಮಾಡ್ತಾರೆ, ಸೇರ್ಸಲ್ಲ. ಆಯ್ತು, ಏನು ಮಳೆ ಬರ್ತಾ ಐತೆ ಅಂತ ಏನು ಯಾರು ಹೇಳ್ತಾರೆ, ಕತೆ ಅದು. ಒಟ್ಟಿನಲ್ಲಿ ನಾವು ಕಾಲ್ಪನಿಕವಾಗಿನೂ ಕೂಡ ನೆನ್ಕೋಬಹುದು, ಇಲ್ಲ ರಿಯಾಲಿಟಿ ಅಂತ ಗೊತ್ತಿಲ್ಲ. ನಮಗೆ ತಿಳಿದು ಬಂದ ಮಾಹಿತಿ, ಅಮ್ಮ ಬರ್ತಾಳೆ, ಇವ್ರನ್ನ ಜಾಗ ಕೇಳ್ತಾಳೆ, ಇವ್ರ ಏನ್ ಮಾಡ್ತಾರೆ, ಸ್ವಲ್ಪ ದೂಷಣೆ ಮಾಡ್ತಾರೆ, ಇವ್ರನ್ನ ಸೈಡ್ ತಳ್ಬಿಟ್ಟು ಕೂತ್ಕೊಂತಾಳೆ. ಮಂತನ್ ಮಾರಮ್ಮನ್ ಮಾತ್ರ ಪಕ್ಕಕ್ಕೆ ಕರ್ಕೊಂತಾಳೆ. ಕೊಣದ ಮಾರಮ್ಮ ಜಾಸ್ತಿ ರ್ಯಾಂಗ್ ಮಾಡ್ತಾಳೆ, ಅವನ ದೂರ ಒಂದ್ ಸ್ವಲ್ಪ ಇಟ್ಟು ಆಮೇಲೆ ಆ ಪಗಡೆ ಆಟದಲ್ಲಿ ಭೀಮೇಶ್ವರನ ಹತ್ರ ಈ ಕ್ಷೇತ್ರನ ಗೆದ್ಕೊಂತಾಳೆ. ಆಗ ತಮಿಳ್ನಾಡು, ಆಂಧ್ರ, ಕೇರಳ ಯಾವುದೇ ತರ ರಾಜ್ಯಗಳು ಇರಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಅನ್ನೋದು ಒಂದು ಸಂಸ್ಥಾನ ಇತ್ತು. ಇದು ಅದರಿಂದ ಹಿಂದೆ ನಡೆದಿರುವಂತ ಕಥೆಗಳು. ನಾವ್ಯಾರೂ ಕೂಡ ಆಂಧ್ರ, ಕೇರಳ, ತಮಿಳ್ನಾಡು ಯಾವುದೇ ತರ ಡೆಲ್ಲಿ ಗಿಲ್ಲಿ ಯಾವುದು ಇರ್ಲಿಲ್ಲ. ನಾವೆಲ್ಲ ದ್ರಾವಿಡರು. ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ನಾವು ಇದನ್ನೆಲ್ಲ ತಿಳ್ಕೊಂಡ್ ಬಂದ್ವಿ. ಇದು ವಾಸ್ತವ. ಹಾಗಾದ್ರೆ ಇದು ತುಂಬಾ ಪುರಾಣವಾದ ಇತಿಹಾಸ. ಹೌದು, ಒಳಗಡೆ ನಮಗೆ ಯಾವುದೇ ತರದ ಒಂದು ಲಿಂಗ ಮತ್ತೆ ಸೂರ್ಯ ಚಂದ್ರ ಲಿಂಗು ಇರುವಂತ ವಿಗ್ರಹಗಳು, ಗೊಂಬೆಗಳು, ಯಾವುದೇ ಒಂದು ಶಾಸನ ಕಲ್ಲುಗಳು ಸಿಗ್ತವೆ ಅಂತಂದ್ರೆ ಅದೆಲ್ಲ ಚೋಳರ ಸಂಬಂಧಪಟ್ಟಂತ ಒಂದು ಶಾಸನಗಳು. ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಹೆಂಗಂತ ನಾವು ಅರ್ಥ ಮಾಡ್ಕೊಂತೀವಿ. ಚೋಳರಿಗೆ ಸಂಬಂಧಪಟ್ಟಂತ ಹಳೆಯ ಕಾಲದ ವಿಗ್ರಹಗಳು ಹೆಂಗ್ ಸಿಗ್ತವೆ ಅವಾಗ ನಾವು ಅಲ್ಲಿ ತಿಳ್ಕೋಬೇಕು, ಏನು ಇದು ಚೋಳರ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ ಅಂತ ನಾವು ಇದನ್ನ ನಾವು ಗ್ರಹಿಸ್ಕೊಳ್ಬೇಕು ಅಷ್ಟೇ. ಇದು ವಾಸ್ತವ. ಸೊ ಒಟ್ಟಲ್ಲಿ ತಾಯಿ ಇಲ್ಲಿ ತುಂಬಾ ಶಕ್ತಿಯಿಂದ. ಹೌದು, ಯಾವತ್ತು ರಶ್ ಇರುತ್ತೆ? ಇಲ್ಲ, ಅಮಾಸೆ, ಹುಣ್ಣಿಮೆ, ಗೌರ್ಮೆಂಟ್ ಹಾಲಿಗಳಿದ್ದಾಗ ಮಾಮೂಲಿ ಜನ ಕೊಟ್ಟಾಗ ಸರ್ವೇ ಜನ ಬರ್ತಾರೆ, ರಜಾ ಕೊಟ್ಟಾಗ. ಒಂದು ಶುಕ್ರವಾರ, ಮಂಗಳವಾರ ವಿಶೇಷವಾದ ದಿನ ತಾಯಿ ವಾರ. ಎಲ್ಲಾರು ಮಂಗಳವಾರ ಅನ್ಕೊಂಡಿದೀರಾ, ಬಟ್ ಇನ್ನೊಂದು ಸೀಕ್ರೆಟ್ ನಮ್ಮ ಗುರುಗಳು ಹೇಳ್ತಾರೆ. ಯಾವ ತರ ಅಂತ ಹೇಳಿದ್ರೆ ಸೋಮವಾರ. ಮತ್ತೆ ಇನ್ನೊಂದು ವಿಷಯ ಶಿವ ಅವರೇ, ಈ ವಾರ ಅಮ್ಮನ್ ವಾರಗಳಂತ ಬಂದ್ರೆ ಹೆಣ್ಮಕ್ಳೆಲ್ಲ ಮಂಗಳವಾರ, ಶುಕ್ರವಾರ ಅಂತ ಅನ್ಕೊಂಡಿದ್ದಾರೆ. ಹೆಣ್ದೇವತೆಗಳ ವಿಶೇಷ ವಾರ, ಶಕ್ತಿ ದೇವತೆಗಳದ್ದು ಅಂತ. ನೀವೇನ್ ಹೇಳ್ತೀರಾ? ಅದು ದೇವತೆಗಳಿಗೆ ಮಂಗಳವಾರ, ಶುಕ್ರವಾರ ಅಂದ್ರೆ ವಿಶೇಷತೆನೆ ಹೌದು. ಆದ್ರೆ ಇಲ್ಲಿ ಯಾವ ತರ ಅಂತಂದ್ರೆ ಈ ಶಿವ ಮತ್ತೆ ಕಾಳಿ ಅವತಾರದಲ್ಲಿ ಅಮ್ಮ ಕಾಣಿಸ್ತಾಳೆ ನಮ್ಗೆ. ಹೌದು, ಅಮ್ಮ ಅವರು ಇಲ್ಲಿವರೆಗೂ ಅವ್ರ ಶಕ್ತಿ ರೂಪ ಇದೆ, ಇಲ್ಲಿಂದ ಶಿವ. ಹೌದು, ಅರ್ಧನಾರೀಶ್ವರಿ ಅಂತಾನು ಹೇಳ್ಬೋದು. ಹೌದು, ಯಾಕೆಂದ್ರೆ ಒಂದು ಹೆಣ್ಣಿನ ರೂಪನೇ ತಳಿರೋದು. ಶಿವಕಾಳಿ ಅಂತ ಕರೆಯೋದು ಅಮ್ಮನ, ಶಿವಕಾಳಮ್ಮ ಅಂತ ಕರೆಯೋದು. ಯಾಕೆ ಶಿವಕಾಳಮ್ಮ ಅಂತ ಕರೀತಾರೆ ಅಂದ್ರೆ ಶಿವನ ರೂಪನು ಹೊಂದಿರುವ ಕಾಳಮ್ಮ ಇವಳು. ಕಾಳಿ, ಕಬ್ಬಾಳಿ, ಕರಾಳಿ, ಮಲೆಕಾಳಿ, ಕಿಡಿಗಂಡಿ ಕಬ್ಬಾಳಿ ಅಂತ ಹಾಗಾದ್ರೆ ಎಷ್ಟು ಟೋಟಲ್ ಎಷ್ಟು ಹೆಸರಿದೆ ಅವಳಿಗೆ? ಎಷ್ಟಿರ್ಬೋದಮ್ಮ ಒಂದು ಲೆಕ್ಕಾಚಾರ ಪ್ರಕಾರ? ಏನು ಒಂದು 9 ಹೆಸರೇ ಇರ್ಬೋದು. 9, 10 ತುಂಬಾ ಅವರು ಇಷ್ಟಪಟ್ಟು ಭಕ್ತಾದಿಗಳು ಎಷ್ಟು ಕರೀತಾರೆ ಅಷ್ಟು ಹೆಸರಿದೆ. ಪ್ರೀತಿಯಿಂದ ಅಮ್ಮ ಹೆಸರು ತಮಿಳವ್ರು ಏನಂತಾರೆ, ಅಮ್ಮ ಅಂತ ಕೂಗ್ತಾರೆ. ತಮಿಳ್ನಾಡಿನವರು ಹೆಂಗ್ ಬೇಕಾ ಹಂಗ್ ಬೇಕಾಗ್ತಾರೆ ನೋಡಿ. ನಮ್ ಕಬ್ಬಾಳಮ್ಮಂದು ಫ್ಯಾನ್ಸ್ ತಮಿಳ್ನಾಡವ್ರಿಗೂ ಇದ್ದಾರೆ. ತಮಿಳ್ನಾಡು ಇದ್ದಾರೆ, ಆಂಧ್ರ ಇದ್ದಾರೆ, ಕೇರಳ
ಇದ್ದಾರೆ, ತಿರ್ಗಾ ಮತ್ತೆ ಡೆಲ್ಲಿ ಇದ್ದಾರೆ, ಔಟ್ ಆಫ್ ಸ್ಟೇಟ್ ಆಸ್ಟ್ರೇಲಿಯಾ ಇಂದಾನು ಬರ್ತಾರೆ, ಮತ್ತೆ USA ಇಂದಾನು ಬರ್ತಾರೆ. ಅಮ್ಮನಿಗೆ ದೂರದೃಷ್ಟಿ ಅಂತ ಹೇಳ್ತಾರೆ ಕೆಲವರು. ದೂರದಲ್ಲಿ ಇರೋರ್ಗೆ ತುಂಬಾ ಅವು ಒಳ್ಳೇದಾಗ್ತ. ನಿಜಾನಾ ಅದಮ್ಮ? ನಿಮ್ಗೆ ಗೊತ್ತಾ, ನೀವು ದೂರದಿಂದ ಬಂದಿದ್ದೀರಿ. ಎಷ್ಟು ದೂರ? ನಾನು ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಇರೋಳಮ್ಮ, ನಿಮ್ ಮಡ್ಲಿನ ಮಗಳೇ ಅಮ್ಮ ನಾನು. ನಾನೇ ತುಂಬಾ ದೂರ ಇಲ್ಲ. ದೂರದೃಷ್ಟಿ ಯಾಕೆಂದ್ರೆ ಪ್ರತಿಯೊಂದು ದೇವತೆಗಳಿಗೂ ದೂರದೃಷ್ಟಿ ಹಿಂಗೆ ಕೊಡೋದು. ಹೆಂಗೆ ಯಾವ್ದೋ ಒಬ್ಬ ಕೊಂಗರಾಜ ಮಲೆ ಮಾದೇಶ್ವರನ ನೆನೆಸ್ಕೊಂಡು ಸಮುದ್ರದಲ್ಲಿ ಮುಳುಗೋಗ್ಬೇಕಾದ್ರೆ, ಮಾದೇಶ್ವರ ನೀನ್ ನನ್ಗೆ ಇದ್ ಮಾಡಿದ್ರೆ ನಾನು ನಿನ್ನ ಬಂದು ಇಷ್ಟು ಕಪ್ಪು ಕಾಣಿಕೆ ಕೊಡ್ತೀನಿ ಕಣಪ್ಪ ಅಂದಿದ್ದಕ್ಕೆ ಆ ಸಮುದ್ರದಲ್ಲಿ ಅಡುಗುನೇ ಎದ್ದು ನಿಂತ್ಕೊಬಿಡುತ್ತಂತೆ. ಅದು ಮಾದೇಶ್ವರನ ಶಕ್ತಿ. ಹಂಗೆ ಕಬ್ಬಾಳಮ್ಮನ ಯಾರು ನೆನ್ಸ್ಕೋತಾರೆ ಅವ್ರು ದೂರದಲ್ಲಿರುವಂತ ಭಕ್ತಾದಿಗಳು ಅವ್ರಿಗೆ ಬ್ಲೆಸ್ಸಿಂಗ್ ಮಾಡೇ ಮಾಡ್ತದೆ ಅಮ್ಮ. ಅದು ನಿಜ. ಈಗ ನಾವು ಏನಾಗ್ತದೆ, ದಿನ ಜೊತೆಲಿರೋರ್ನ ನೋಡಿ 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 ಅಮ್ಮ ನಮ್ಗೆ ಬೇಜಾರಾಗಿರ್ತದೆ. ಹೊಸಬ್ರು ಬಂದಾಗ ನಾವ್ ಯಾವ ತರ ಮಾತಾಡಿಸ್ತೀವಿ? ಇಲ್ಲ 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 ಹಂಗಲ್ಲ. ಭಕ್ತಿ ಇಂಪಾರ್ಟೆಂಟ್. ಈಗ ನೀವು ದಿನ ದೇವ್ರು ಮಾಡ್ತಾ ಇದ್ರೆ ನೀವೇನ್ ಮಾಡ್ತೀರಾ, ಫಸ್ಟ್ ಭಕ್ತಿಯಿಂದ ಪಂಚಪದಿ ಉದಾಹರಣೆ ಹಿಂಗ್ ಎತ್ತಿ ಹಿಂಗ್ ಕೊಡ್ತೀರಾ. ಅದೇ ದಿನ ಮಾಡ್ತಾ ಇದ್ರೆ ಹಿಂಗೆತ್ತಿ ಹಿಂಗ್ ಕೊಡಲ್ವಾ? ಹೌದೌದು. ಅದು ಈಗ ಮನೆ ಅವ್ರಿಗೆ ನಾಷ್ಟ ಹಾಕೊಡಕ್ಕೂ, ಯಾರಾದ್ರೂ ವಿಶೇಷವಾಗಿ ಬರಂದಿ ಅವ್ರಿಗೆ ಅತಿಥಿ ಸೇವೆ ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ. ಹಾಗಾದ್ರೆ ತಾಯಿಗೆ ಹಾಗಾಗಿ ದೂರದೃಷ್ಟಿ. ಅವಳಿಗೆ ನಾವು ಯಾವ ರೀತಿ ನಡ್ಕೋತೀವಿ ಅಮ್ಮ ಅದಕ್ಕಿಂತ ಹೆಚ್ಚಾಗಿ ಅವಳು ನಡ್ಕೊಂತಾಳೆ. ಬಂದ್ಬಿಟ್ಟು ಅಮ್ಮನ್ ಕೇಳ್ಕೋದು ನಮ್ಗೇನು ಕೊಡಲ್ಲ. ಹೌದು. ನೀವು ನೋಡಿದ್ರ, ನೀವು ಅಮ್ಮನ ಮಕ್ಕಳಾಗಿ ನಿಮ್ಗೆ ಕೊಡಲ್ವಾ ಅಮ್ಮ? ನಮ್ ಬುದ್ಧಿ ಭಕ್ತಿ ಯಾರ್ಯಾಗಿ ಭಕ್ತಿ ಇಂಪಾರ್ಟೆಂಟ್. ನೀವು ಭಕ್ತಿ ಅಂತ ಮಾಡ್ತೀರಾ ಅಲ್ವಾ? ನಾವು ನಮ್ಮ ಅಲ್ಲೇ ಭಕ್ತಿ. ಅಯ್ಯೋ ನನ್ನ ಮಕ್ಕಳೇ ಅಲ್ಲ ಬಿಡು ಅಂತ ತಾಯಿ. ಯಾರ ಮಕ್ಕಳಾದ್ರೂ ಯಾರನ್ನೂ ಬಿಡಲ್ಲ ಅವಳು, ಯಾರನ್ನೂ ಬಿಡಲ್ಲ ಅವಳು. ಆದಿಶಕ್ತಿ ಅವಳು, ಯಾರನ್ನೂ ಬಿಡಲ್ಲ ಅವಳು. ಎಲ್ರು ಒಂದ್ ರೌಂಡ್ ನೋಡ್ಕೊಂಡ್ ಬರ್ತಾಳೆ, ಅನಲೈಸ್ ಮಾಡ್ತಾಳೆ ಎಲ್ಲ. ಹಿಂಗ್ ಸರ್ಗಲ್ ಹಿಂಗೆ ಇನ್ನ ಹುಡ್ಗೋ ನಿಂದೇನು ನಿಂದೆಷ್ಟು ಲೆಕ್ಕ ಅಂತ ಎಲ್ಲ ಕೇಳ್ಕೊಂಡ್ ಬರ್ತಾಳೆ. ಒಂದ್ ಗಂಟ್ ಕಡಿಗೆ 10 ಗಂಟ್ ಕಡಿ ಕಿತ್ಕೋತಾಳೆ. 100 ರೂಪಾಯಿ ಎತ್ಕೊಂಡ್ರೆ 1000 ರೂಪಾಯಿ ಕಿತ್ಕೊಂತಾಳೆ. ಅವಳ ಹತ್ರ ಯಾರು ಏನು ಮಾಡಕ್ಕಾಗಲ್ಲ. ಅವಳ ಹತ್ರ ಭಕ್ತಿಯಿಂದ ಕೇಳಿ ಕಾಡಿ ಬೇಡಿ ಈಸ್ಕೊಂಡ್ರು ಮಾತ್ರ ಅವಳು ಒಲಿಯೋದು. ಸುಮ್ನೆ ಯಾವ ಕಾರಣಕ್ಕೂ ಅವಳ ಹತ್ರ ನಾವು ಅಲಿಗೇಷನ್ ಮಾಡ್ಕೊಂಡ್ರೆ ಬರಲ್ಲ. ಅವಳನ್ನ ನಾವೇನೇ ಹೊಗಳ್ಬಹುದು ತೆಗಳ್ಬಹುದು ಏನೇ ಮಾಡ್ಬೋದು. ಅವಳು ನಮ್ಗೆ ಹೊಲ್ಕೊಂಡಾಗ ಆ ಲೆಕ್ಕಾಚಾರ ಬೇರೆ ಇರ್ತದೆ. ತಾಯಿ ನ್ಯಾಯನ ನಿಧಾನಕ್ಕೆ ತೀರ್ಮಾನ ಮಾಡ್ತಾವಳೆ ಅಂತಂದ್ರೆ ಸರಿಯಾಗಿ ಬೇರೆ ರೇಂಜ್ಗೆ ಏನೋ ಇಟ್ಟಿದ್ದಾಳೆ ಅಂತ ಅರ್ಥ. ತಾಳ್ಮೆಯಿಂದ ಇದ್ದಾಳೆ ಅಂದ್ರೆ ನ್ಯಾಯನ ಸರಿಯಾಗಿ ತೀರ್ಮಾನ ಮಾಡ್ತಾಳೆ ಅಮ್ಮ ಅಂತ ಅರ್ಥ. ನಿಜ. ಹೌದು. ಅವಳೇ ಬ್ರಹ್ಮಾಯಿಣಿ, ನಾರಾಯಣಿ, ಪರಮೇಶ್ವರಿ, ಸಂಪೂರ್ಣ ತ್ರಿಚಕ್ರ ರಾಣಿ ಅವಳು. ಎಲ್ಲ ಶಕ್ತಿ ಅವಳಲ್ಲೇ ಇರುವಾಗ ಇನ್ನೇನು ನಾವು. ಆದ್ರೆ ರೂಪಗಳು ಒಂದೊಂದು ಗ್ರಾಮದಲ್ಲಿ ಒಂದೊಂದು ರೂಪದಲ್ಲಿ ಕೂತಿರ್ತಾಳ ಅಷ್ಟೇ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಕೆಲವೊಂದು ದೇವತೆಗಳನ್ನ ಕೆಲವೊಂದು ಊರಲ್ಲಿ ಇರಿಸ್ಕೊಂಡಿರ್ತಾರೆ, ಗ್ರಾಮ ದೇವತೆ ಅಂತ ಮಾಡ್ಕೊಂಡಿರ್ತಾರೆ. ಆ ಗ್ರಾಮ ದೇವತೆನ ಯಾರು ಶಕ್ತಿಯಾಗಿ ಯುಕ್ತಿಯಾಗಿ ಒಂದು ತಂತ್ರವಿದ್ಯೆ ಮಂತ್ರವಿದ್ಯೆ ಕಲಿತು ಪೂಜೆ ಮಾಡ್ತಾರೆ, ಅವ್ರಿಗೆ ಎಲ್ಲಾ ತರ ಒಂದು ಸಕಲ ಸವಲತ್ತುಗಳನ್ನ ಊರಲ್ಲಿರೋ ಭಕ್ತಾದಿಗಳು ಅವ್ರ ಮನೆ ಗ್ರಾಮ ದೇವತೆ ಪೂಜೆ ಮಾಡ್ಕೊಂಡು ಹೊರಗಡೆ ಹೋದ್ರು ಕೂಡ ಅವ್ರಿಗೆ ಒಳ್ಳೇದಾಗುತ್ತೆ, ಎಲ್ಲಾ ಜೈಕಾರ್ಯ ಆಗುತ್ತೆ. ಬಟ್ ಈ ಬಂದು ನಮ್ಮ ಅಮ್ಮನಲ್ಲಿ ಏನ್ ವಿಶೇಷ ಅಂತಂದ್ರೆ, ಇವು ಆದಿಶಕ್ತಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಕ್ ಯಾವ ತರ ಬರ್ತದೆ ಅಂತಂದ್ರೆ, ಕತ್ತಿ ಇರುತ್ತೆ ಅಮ್ಮನ ಕೈಲಿ, ಈ ಒಂದು ಕಮಂಡ ಇರುತ್ತೆ. ಸೊ ಯಾವ ತರ ಅಂದ್ರೆ ಹಳೆಯ ಕಾಲದಲ್ಲಿ ರಾಜರುಗಳು ಯಾವ್ದಾರ ಯುದ್ಧ ಮಾಡ್ಬೇಕಾದ್ರೆ ಕಾಳಿ ಪ್ರತಿಷ್ಠಾಪನೆ ಮಾಡ್ತಾರೆ. ಕಾಳಿ ಪ್ರತಿಷ್ಠಾಪನೆ ಯಾಕೆ ಮಾಡ್ತಾರೆ ಅಂದ್ರೆ, ಎಂತ ಯುದ್ಧ ಬಂದ್ರು ಜಯಿಸಿ ಬರಬೇಕು ನಾನು ಅಮ್ಮ ಶಕ್ತಿ ಕೊಡು. ಈಗ ಬಾಹುಬಲಿನಲ್ಲಿ ನೀವು ಸಿನಿಮಾ ನೋಡ್ತೀರಾ, ಯಾಕೆ ಕಾಳಿನ ನಿಲ್ಲಿಸಿ ಕೋಣನ ಬಲಿ ಕೊಡ್ತಾರೆ? ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಸುಮಾರು 65 ವರ್ಷದ ಹಿಂದೆ 2 ತೊಲಗಂಬ ಇರ್ತದೆ, ದೊಡ್ಡ ಕಂಬಗಳು, ಒಂದು ಸರ್ಪಳಿ ಇರ್ತದೆ, ಅಲ್ಲಿಗೆ ಕೋಣನ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದ್ರು. ಮುಜರಾಯಿ ಕಾನೂನು ಚೇಂಜ್ ಆಗಿದೆ, ಕಾನ್ಸ್ಟಿಟ್ಯೂಷನ್ ಬೇರೆ ಇದೆ, ಈಗೆಲ್ಲ ಚೇಂಜಸ್ ಇದೆ. ಅದಾದ್ರದಿಂದ ಈಗ ಅದನ್ನ ಏನು ಮಾಡಲ್ಲ. ಈಗ ಏನ್ ಮಾಡ್ತಾರೆ, ಅಮ್ಮನ್ಗೂ ಕೋಣ ಹೌದು ಹೆಸರೇಳಿ ಬಿಡ್ಬೇಕು, ಹೆಸರೇಳಿ ಕೊಡ್ಬೇಕು. ಇಲ್ಲೇನು ಇದ್ ಮಾಡಲ್ರು, ನಾವು ಬೇರೆಯವ್ರು ಕೊಟ್ಬಿಡ್ತೀವಿ, ಇದ್ ಮಾಡ್ಕೊಂತಾರೆ. ಬಟ್ ಇವಾಗ ಆತರ ಮಾಡಂಗಿಲ್ಲ ಅಂದ್ಬಿಟ್ಟು ತೀರ್ಥ ಹಾಕಿ ಬಿಟ್ಬಿಡೋದು ಅಷ್ಟೇ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಕೋಳಿ ಕುರಿ ಮಾತ್ರ ಇಲ್ಲಿ ಇದ್ ಮಾಡ್ತಾರೆ, ತೀರ್ಥ ಹಾಕಿ ಹೊರಗಡೆ ಮಾಡ್ಕೊಂಡು ಅದನ್ನ ಅವ್ರ ಚೌಟ್ರಿ ಮಾಡ್ಕೊಳ್ಬೇಕು. ಈಗಿನ ಜನರೇಷನ್ ಮುಂಚೆ ಎಲ್ಲ ನಡೀತಾ ಇದ್ದಿಲ್ಲ, ಕೊಂಡದ ಬಾಗ್ಲೆಲ್ಲ ಕಡ್ದಾಕ್ಬಿಟ್ಟು ತಲೆನ ಕಾಲ್ನ ಅಲ್ಲೇ ಇಟ್ಬಿಟ್ಟು ಹೊರಬಿಡ್ತಾ ಇದ್ರು. ಆ ಪೂಜಾರಪ್ಪ ಮನೆಗೆ ಎತ್ಕೊಂಡ್ಬಂದು ಮಾಡ್ಕೊಂತ ಇದ್ದ. ಅದಾದ್ಮೇಲೆ ನಿಮ್ ಶಕ್ತಿ ಅಂದ್ರೆ ಆದಿಶಕ್ತಿ ಅಂತ ಹೆಂಗ್ ಹಿಡ್ಕೊಂಡು ಹೋದ್ ಅಂದ್ರೆ ಕತ್ತಿ ಮತ್ತೆ ಒಂದಿದು ಏನು ಕಮಂಡ,
ರಾಕ್ಷಸರುಗಳನ್ನ ಸಂಹಾರ ಮಾಡೋದು, ದುಷ್ಟರುಗಳನ್ನ ಸಂಹಾರ ಮಾಡೋದು, ಈ ತರ ಇರ್ತಾ ಇದ್ದೀನಿ. ಆ ಬಿಲ್ಲು ಇರ್ತದಲ್ಲ ದೇವ್ರಿಗೆ, ಬಿಲ್ಲು ಇರುವಂತ ದೇವತೆ ಬಂದು ತುಂಬಾ ಮಹಾನ್ ಶಕ್ತಿ ದೇವತೆ. ಅವಳು ಮಹಾಪಾರ್ವತಿ ಆಗಿದ್ರು ಕೂಡ ಶಿವ ಧನುಷನ್ನು ವರವಾಗಿ ತಪಸ್ಸಿಗೆ ಕುತ್ತು ಪಡ್ಕೊಂಡಿರ್ತಾಳೆ. ನೀವು ಅಬ್ಸರ್ವ್ ಮಾಡಿ, ಕಬ್ಬಾಳಮ್ಮನ್ಗೆ ಬಿಲ್ಲಿದೆ, ಬೇರೆ ದೇವ್ರಿಗೂ ಬಿಲ್ಲಿದೆ, ಅಂದ್ರೆ ಆದಿಶಕ್ತಿಗೆ ಅವತಾರ ಎತ್ತಿರೋರ್ಗೆ. ಬಟ್ ನೀವು ಬೇರೆ ಕಲ್ಲಿನ ವಿಗ್ರಹದಲ್ಲಿ ಬಿಲ್ಲಿರೋದು ನೋಡಿದಿರ ಎಲ್ಲಾದ್ರೂ? ರೇರು. ಸೊ ಏನು ಅಂತಂದ್ರೆ ಕಾಳಿಲಿ ಇದ್ದೇ ಇರುತ್ತೆ. ಮಹಾತ್ಮರ ಕೈಲಿದೆ, ಅವರು ತುಂಬಾ ಪವರ್ಫುಲ್. ಹಂಗೆ ಅಮ್ಮನಿಗೂ ಕೂಡ ಬಿಲ್ಲಿದೆ, ಈ ಕಡೆ ಡಮರುಗ ಇದೆ, ಮತ್ತೆ ಕತ್ತಿ ಇದೆ. ಕತ್ತಿ ಮತ್ತೆ ಕಮಂಡ್ಲ. ಈ ಕಮಂಡ್ಲ ಒಂದು ಅಲ್ಲಿ ಯಾವುದೇ ತರ ರಾಕ್ಷಸಂದು ಒಂದು ಬ್ಲಡ್ ಹೋದ್ರೂ ಕೂಡ ಅದು ತುಂಬಿ ಆಚೆ ಬೀಳಲ್ಲ. ಅಮ್ಮನೆಲ್ಲ ಸ್ವಹ ಮಾಡೋದು ಅದು ಎಷ್ಟು ಇಟ್ಕೊಂಡಿರೋದು ಅದನ್ನ. ಅದ್ರಲ್ಲಿ ಎಲ್ಲಾ ತರ ನಾವು ಕಷ್ಟ ಸುಖಕ್ಕೆ ಯಾರಿಗಾರು ಬಂದವ್ರಿಗೆ ಬಿಟ್ಟವ್ರಿಗೆ ಪೂಜೆ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಟ್ರೆ ಅಲ್ಲಿಗೆ ಅದು ಸಮಾಪ್ತಿ ಆಗ್ತದೆ. ಓ, ಆ ಪೂಜೆನೂ ನಡೆಯುತ್ತೆ ಇಲ್ಲಿ. ಹೌದು. ಇಲ್ಲಿ ಬರಲ್ಲ ಅದು ಮಾಡಕ್ ಅವ್ರಿಗೆ. ಇಲ್ಲಿ ಕಬ್ಬಾಳಮ್ಮನ್ಗೆ ಎಣ್ಣೆ ಮಜ್ಜೆ ಮಾಡ್ತಾರೆ, ಸೀರೆ ಉಡಿಸ್ತಾರೆ, ಅಲಂಕಾರ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಯಾವುದೇ ತರದ ಹೋಮಗಳು ಅವನಗಳು ಯಾವುದು ಮಾಡಲ್ಲ. ಅವ್ರಿಗೆ ತಿಳಿದು ಬಂದಿಲ್ಲ, ಹಿರಿಯರು ತಿಳಿಸಿ ಇದನ್ನ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ. ನಿಮಗೆಲ್ಲ ಗೊತ್ತಿದೆ, ದೊಡ್ಡವರು ಹೇಳಿರೋದ್ರಿಂದ. ಹೌದು. ನಾವೇನ್ ಮಾಡ್ತೀವಿ, ಆದ್ರೆ ಅದೆಲ್ಲ ತುಂಬಾ ಒಳ್ಳೆ ತರದ ಪೂಜೆ ಅಲ್ವಾ, ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅದೆಲ್ಲ. ಇರೋಂತ ಇಂಪಾರ್ಟೆಂಟ್ ಚಂಡಿ ಹೋಮ ಅಂತ ಮಾಡ್ತಾರೆ ಜನವರಿಗೆ, ಅದೊಂದು ಮಾಡ್ತಾರೆ. ಅದೊಂದು 11 ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾವ್ರೆ. ಏನೋ ಅಮ್ಮ ಮಾಡ್ಸ. ಅದು ಯಾವಾಗ ಬೀಳುತ್ತೆ, ಯಾವ ನಕ್ಷತ್ರ ಯಾವ್ದಿದ್ದು? ಚಂಡಿ ಹೋಮ ಜನವರಿ 11, 12 ಪ್ರತಿ ವರ್ಷ ಜನವರಿ. ಪ್ರತಿ ವರ್ಷ ನೀವೇ ಮಾಡಿಸ್ಬೋದು ಬೇಕು ಅಂದ್ರೆ. ಅದೇ ಜನ ಒಂದಷ್ಟು ಜನ ಸೇರಿ ಮಾಡ್ಬೋದಾ, ಇಲ್ಲ ಒಬ್ರೇ ಒಬ್ರೇ ಮಾಡ್ಸಿದ್ರೆ ತುಂಬಾ ಒಳ್ಳೇದು. ನೀವ್ ಹೆಂಗೆ ಅಲಂಕಾರ ಒಬ್ರಿಗೆ ಬೆನಿಫಿಟ್, ನೀವೇ ರಾಜ ಅಂತೀರಾ, ಹಂಗೆ ಹೋಮದಲ್ಲೂ ಅಷ್ಟೇ. ಒಬ್ರೇ ಮಾಡ್ಸಿದ್ರೆ ಇವಾಗ ಅವತ್ತಿನ ದಿನ ಬೇರೆಯವರು ಕೊಟ್ಟಿರ್ತಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಒಬ್ರಿಗೆ ಯಾರು ಬುಕಿಂಗ್ ಆಗಿರ್ತದೆ ಅವ್ರಿಗೆ ಬುಕಿಂಗ್, ಅವ್ರ ಎಕ್ಸ್ಟ್ರಾ ಅವ್ರದೇ ಹೆಸರು, ಅವ್ರದೇ ಎಲ್ಲ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಅವರು, ನಿಮ್ಗೆ ಈ ತರ ಏನಾರ ಹೆಸರು ಹೇಳ್ಬೇಕು ಅಂದ್ರೆ ಪುರೋಹಿತರಿಗೆ ಹೇಳಿ ಅಂದ್ಬಿಟ್ಟು ಜೊತೆ ಸೇರಿಸಿ ನಿಮ್ಮ ಹೆಸರು ಹೇಳಿ ಮಾಡ್ಬೋದು. ಈಗ ನೀವು ಹೋಮಕ್ಕೆ ಅಂತ ದುಡ್ಡು ಕೊಟ್ಟಿರ್ತಾರೆ, ಇನ್ನೊಬ್ರು ಯಾರೋ ಒಂದು 5,000 ಜನಕ್ಕೆ ಅನ್ನದಾನಕ್ಕೆ ಅಂತ ದುಡ್ಡು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಇಲ್ಲಿ ಇನ್ಕ್ಲೂಡ್ ಮಾಡಿ ಪೂಜೆ ಮಾಡಿ ಆಯ್ತಲ್ರಿ. ಈಗ 2 ತಿಂಗಳು ಎಷ್ಟಾಗುತ್ತೆ ಅದು ಚಂಡಿ ಹೋಮಗೆ? ಗೊತ್ತಿಲ್ಲ, ಅದು ಅಲ್ಲೇ ಕೇಳ್ಕೊಳ್ಬೇಕಾಗುತ್ತೆ. ಅಲ್ಲ, ನಾವ್ ಏನೇನ್ ತರ್ತೀವಿ ಲಿಸ್ಟ್ ನೋಡಿದಾಗ ಇಷ್ಟು ಅಂತ ಗೊತ್ತಾದಾಗ ತಗೋಬಹುದು. ಹಾಗಾದ್ರೆ ಈ ವರ್ಷದ ಆಗೋಯ್ತು, ಈ ವರ್ಷದಾಯ್ತು, ಇನ್ನ ಮುಂದಿನ ವರ್ಷಕ್ಕೇನೆ. ನೋಡಿದ್ರ ವೀಕ್ಷಕರೇ, ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ನಮ್ ಕಬ್ಬಾಳಮ್ಮನ ಬಗ್ಗೆ. ತುಂಬಾ ಸಂತೋಷ ಆಯ್ತು ಶಿವ ಅವರೇ.